ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಉಡುಗೊರೆ ವಿತರಿಸಿದ ಸಮಾಜ ಸೇವಕರಾದ ಡಾಕ್ಟರ್ ಕಾಳೇಗೌಡರು. ನೆಲಗದರನಹಳ್ಳಿಯ ಸುವರ್ಣನಗರದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕರಾದ ಡಾಕ್ಟರ್ ಕಾಳೇಗೌಡರು ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಮಹಿಳಾ ಪದಾಧಿಕಾರಿಗಳಿಗೆ ಉಡುಗೊರೆಗಳನ್ನು ವಿತರಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕಾಳೇಗೌಡರು, ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕುಟುಂಬದಿಂದ ಹಿಡಿದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಪ್ರತಿಭೆ, ಪರಿಶ್ರಮ ಹಾಗೂ ತ್ಯಾಗದ ಮನೋಭಾವನೆ ಮೂಲಕ ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು. ಮಹಿಳೆಯರಿಗೆ ನಿರ್ಮಾಣವೇ ನಮ್ಮೆಲ್ಲರ ಗುರಿಯಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ DL ಚನ್ನಕೇಶವ ಮಾತನಾಡಿ, ಮಹಿಳೆಯರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿಗೆ ಮೂಲಾಧಾರವಾಗಿದೆ. ಮಹಿಳೆಯರಿಗೆ ಆತ್ಮವಿಶ್ವಾಸ, ಉದ್ಯೋಗಾವಕಾಶ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸಂಘಟನೆ ಸದಾ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರ ಸೇವೆ ಮತ್ತು ಸಾಧನೆಯನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ಕಾಳೇಗೌಡರು ನಿಮ್ಮ ಒಂದು ಸುವರ್ಣ ಕರ್ನಾಟಕ ವೇದಿಕೆಗೆ ನಿಮ್ಮ ಮಹಿಳಾ ಮನೆಗಳಿಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ನೀವು ಏನು ಹೇಳ್ತೀರಿ? ನಮಸ್ತೆ. ಇವತ್ತು ಏನು ನಮ್ಮ ಕಾಳೇಗೌಡರು ಸಾಹೇಬರು ಅವತ್ತಿಂದ ಇವತ್ತವರೆಗೂ ಒಂದಿನ ಅಂತಲ್ಲ, ಅವತ್ತಿಂದ ಇವತ್ತು ಸದಾನವಾಗಿ ಸಮಾಧಾನವಾಗಿ ಸರಳತೆಯಿಂದ ಸದ್ಗುಣದಿಂದ ನಮ್ಮ ಸಂಘಟನೆಗೆ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಏನಾದರೂ ನಮ್ಮ ಮಹಿಳೆಯರಿಗೆ ಏನಾರು ಒಂದು ಮಾಡಬೇಕು ಅಂತ ಅವತ್ತು ಅಂದ್ಕೊಂಡಿದ್ರು. ಅವತ್ತು ಏನೋ ಒಂದು ಡಾಕ್ಟರೇಟ್ ಏಷಿಯನ್ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ಅವತ್ತು ಡಾಕ್ಟರೇಟ್ ತೊಗೊಂಡಿದ್ರು. ಅವತ್ತೇ ಮಾತು ಕೊಟ್ಟಿದ್ರು, ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಸಂಘಟನೆಗೆ ಏನಾರ ಒಂದು ಮಾಡಿಕೊಡ್ತೀನಿ ಕೇಶವ ಅಂತ ಹೇಳಿದರು. ಅವತ್ತು ನನಗೆ ಮಾತು ಕೊಟ್ಟಂತೆ ನುಡಿದಂಥ ನನ್ನ ಆರಾಧ್ಯ ದೈವ ಅಂತ ಹೇಳ್ತೀನಿ. ಯಾಕೆಂದರೆ ಯಾರೂ ಮಾಡಲ್ಲ. ಇವತ್ತು ನಮಗೆ ಕ್ಯಾಬಿನ್ ಒಂದು 25,000 ರೂಪಾಯಿ ಆಗಿದೆ, ಕ್ಯಾಬಿನ್ ಮಾಡಿಸ್ಕೊಟ್ಟಾರೆ. ಒಂದು AC ಮಾಡಿಸ್ಕೊಡೋಕೆ ರೆಡಿ ಮಾಡಿದ್ದಾರೆ. ಅಂಥವ್ರನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ, ಕೃತಜ್ಞತೆಯನ್ನು ಬಯಸ್ತೀನಿ. ನಮ್ಮ ಹೆಣ್ಮಕ್ಳ ಕಡೆಯಿಂದ ಅವ್ರಿಗೆ ತುಂಬ ಹೃದಯ ಥ್ಯಾಂಕ್ಸ್ನೂ ಹೇಳ್ತೀನಿ. ಯಾಕೆಂದರೆ ಯಾರೂ ಮಾಡಲ್ಲ ಈ ಪ್ರೋತ್ಸಾಹಗಳು ನಮ್ಮ ಹೆಣ್ಮಕ್ಳುಗಳಿಗೆ. ಇವತ್ತಿಂದನೇ ಅವರು ನಮ್ಮ ಹೆಣ್ಮಕ್ಳುಗಳಿಗೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ. ಮಾಡಿ ಕೇಶವ, ಏನಾದರೂ ಒಂದು ಹೆಲ್ಪ್ ಮಾಡು, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಕೈ ಜೋಡಿಸ್ತೀನಿ ಅಂತ ಒಂದು ಮಾತು ಕೊಟ್ಟು ನುಡಿದಂತೆ ನಡೆದ ನಮ್ಮ ಕಾಳೇಗೌಡರ ಸಾಹೇಬರಿಗೆ ಕೃತಜ್ಞತೆಯನ್ನು ಬಯಸ್ತೀನಿ. DL ಚನ್ನಕೇಶವ, ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ನಮ್ಮ ಮಾವನ ಬಗ್ಗೆ ಹೇಳ್ಬೇಕು ಅಂದರೆ, ನಾನು ಚಿಕ್ಕ ವಯಸ್ಸಿಂದ ಕಂಡಿರಂಗೆ ಉತ್ತಮ ಅಂತ ಒಂದು ಪದ ಇದೆ, ಅತ್ಯುತ್ತಮ ಅಂತ ಇನ್ನೊಂದು ಪದ, 2 ಪದ ಇದೆ. ಉತ್ತಮ ಅಂದರೆ ಬಂದು ಒಂದು ಕಷ್ಟ ಅಂತ ಯಾರಾದರೂ ಕೇಳಿದ್ರೆ ಯಾರನ್ನೂ ಬರೀ ಕೈನಿಗೆ ಕಳಿಸ್ದಂಗೆ ಏನಾದ್ರು ಸಹಾಯ ಮಾಡಿ ಕಟ್ಟಿಗೆ ಕಳಿಸಿ, ಯಾರೇ ಆಗಲಿ, ವಯಸ್ಸಾಗಿರೋರಾಗಲಿ, ಚಿಕ್ಕ ಹುಡುಗರಾಗಲಿ, ದೊಡ್ಡವರಾಗಲಿ, ಯಾರೇ ಆಗಲಿ ಬರೀ ಕೈಯಲ್ಲಂತೂ ಕಳಿಸ್ತಾರೆ, ಏನಾದ್ರು ಸಹಾಯ ಮಾಡಿ ಕಳಿಸ್ತಾರೆ. ಅತ್ಯುತ್ತಮ ಅಂದರೆ ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಅವ್ರೇನು ಸಹಾಯ ಕೇಳ್ದೇನೆ ಇವರೇ ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಕರೆದು ಸಹಾಯ ಮಾಡೋದಿದೆಯಲ್ಲ, ಅದು ತುಂಬ ಅತ್ಯುತ್ತಮ. ಅದು ಇಷ್ಟು ಮಾತ್ರ ಹೇಳ್ಬೋದು ನಮ್ಮ ಅವನ ಬಗ್ಗೆ. ಹೌದು ಸರ್, 100%. ಮೋಹನ್ ರಾಜ್ ಅಂತ ನಮ್ಮ ಅವನ ಜೊತೆ ಇದ್ದೀನಿ ನಾನು. ಸರ್, ಇನ್ನೂ 2 ಮಾತಾಡ್ಬೋದಾ ನಾವು? ಮಾತಾಡಿ. ಸರ್, ನಾವು ಕಾಳೇಗೌಡರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹೇಳೋಕ್ಕೆ ಆಗಲ್ಲ, ಪದಗಳೇ ಸಿಗ್ತಾ ಇಲ್ಲ. ಅಷ್ಟು ಅಂತ ಒಳ್ಳೆಯ ವ್ಯಕ್ತಿ. ನಮಗೆ ಸ್ನೇಹಿತರು ಕೂಡ ಅವ್ರ ಮನೇಲಿ ಏನೇ ಕಾರ್ಯಕ್ರಮಗಳಾಗಿರ್ಬೋದು, ಏನೇ ಇದಾಗಿರ್ಬೋದು, ನೋವು ಕಷ್ಟಗಳು ಏನೇ ಇದ್ದರೂ ಕೂಡ ಅದನ್ನು ಬಗೆಹರಿಸೋವರೆಗೂ ಅವ್ರನ್ನ ಬಿಟ್ಕೊಡಲ್ಲ. ಮತ್ತು ಅವ್ರ ಜೊತೆಲೇ ಇರ್ತಾರೆ, ಸದಾ ಅವರು ಶಕ್ತಿ ತುಂಬ್ತಾರೆ. ಮತ್ತು ಈ ಬಾಡಿಗೆ ಮನೆಯಲ್ಲಿ ಯಾರೇ ಆದ ಸಾವು ನೋವು ಆದ್ರೂ ಕೂಡ ಅವ್ರಿಗೆ ಉಚಿತವಾಗಿ ಊರಿಗೆ ತಮ್ಮ ಗ್ರಾಮಕ್ಕೆ ಶವವನ್ನು ಕಳಿಸೋವಂಥ, ಆಂಬ್ಯುಲೆನ್ಸ್ ಮಾಡಿ ಕಳಿಸೋವಂಥ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಸ್ನೇಹಿತರಿಗೆ ಏನೇ ಕಷ್ಟ ಬಂದ್ರೂ ಕೂಡ ಅವ್ರ ಜೊತೆಯಾಗಿ ನಿಂತು ನಮಗೆ ಕಾಳೇಗೌಡರು, ನಮ್ಮ ಸ್ನೇಹಿತರು ಕಾಳೇಗೌಡರು ಅವ್ರಿಗೆ ಡಾಕ್ಟ್ರೇಟ್ ಸಿಕ್ಕಿರೋದ್ರಿಂದ ಅವರು ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅವರು ಸುವರ್ಣ ಕರ್ನಾಟಕ ಕಾರ್ಮಿಕರ ಸಂಘಕ್ಕೆ AC ಮತ್ತು ರೂಮು ಮತ್ತು ಒಂದು ಕಚೇರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಮಹಿಳೆಯರಿಗೆ ಅವ್ರಿಗೆ ಚಿಕ್ಕ ಕಾಣಿಕೆ, ಅಲ್ಪ ಕಾಣಿಕೆಯನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಪಾಸ್ಟರ್ ತಂಡದ ನಮ್ಮ ನಾಯಕರು ಕೂಡ ಕಾಳೇಗೌಡರು ಪಾಸ್ಟರ್ ತಂಡದ ಪರವಾಗಿ ಅವರು ಮಹಿಳೆಯರಿಗೋಸ್ಕರ ಅಲ್ಪ ಒಂದು ಕಿರು ಕಾಣಿಕೆಯನ್ನು ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದ. ಹಾಗೂ ಕಾಳೇಗೌಡರಿಗೆ ನಮ್ಮ ಸಂಘದ ವತಿ, ಪಾಸ್ಟರ್ ತಂಡದ ವತಿಯಿಂದ ಹಾಗೂ ಮಹಿಳೆಯರಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ, ಮುಂದೆನೂ ಕೂಡ ಇದೇ ರೀತಿ ಸಹಾಯ ಮಾಡುವಂತಹ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.
ನನ್ನ ಹೆಸರು ಪಾಪಣ್ಣ ಅಂತ. ನಾನು ಕಾಳೇಗೌಡರ ಸ್ನೇಹಿತರು ಹಾಗೂ ಪಾಸ್ಟರ್ ತಂಡದ ಒಬ್ಬ ಸದಸ್ಯ. ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಮಹಿಳಾ ರಾಜ್ಯಾಧ್ಯಕ್ಷೆ ಗಾಯತ್ರಿ ಸೇರಿದಂತೆ ಸವಿತಾ, ಪಾರ್ವತಿ, ರಾಣಿ, ಜ್ಯೋತಿ, ಲತಾ ಹಾಗೂ ರಕ್ಷಿತಾ ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆ ಅಂಗವಾಗಿ ಉಡುಗೊರೆಗಳನ್ನು ಸ್ವೀಕರಿಸಿದರು. ಕಾರ್ಯಕ್ರಮವು ಮಹಿಳೆಯರ ಸಬಲೀಕರಣ ಮತ್ತು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸುವ ಸಂದೇಶದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡ, ಪಾಪಯ್ಯ, ಸುನೀಲ್, ಮೋಹನ್, ರಾಜು, ನವೀನ್, ವೆಂಕಟೇಶ್, ಉಮೇಶ್, ಸಿದ್ಧಗಂಗಾ, ವಿಜಿ, ಮುನಿರಾಜು, ಕುಮಾರ್, ಶ್ರೀನಿವಾಸ್, ರವಿ, ರಮೇಶಣ್ಣ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.